ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 99ನೆಯ ಮತ್ತು ಕೊನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ರಳಯಗಳಲ್ಲಿ ಒಂದಾದ ಪ್ರಾಕೃತ ಪ್ರಳಯವನ್ನು ವರ್ಣಿಸಿದುದು. ಸಂಕ್ಷೇಪವಾಗಿ ಕೂರ್ಮ ಪುರಾಣದಲ್ಲಿ ಅಡಗಿದ ವಿಷಯಗಳ ಟಿಪ್ಪಣಿ ಮತ್ತು ಪುರಾಣ ಶ್ರವಣದ ಫಲಸ್ತುತಿ ಉಪಸಂಹಾರದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮುನಿಗಳು ಹೀಗೆ ಸ್ತುತಿ ಮಾಡಿದರು. ವ್ಯಾಪಕನೂ ಕೂರ್ಮ ರೂಪವನ್ನು ಧರಿಸಿದವನೂ ಆದ ಆ ಪರಮಾತ್ಮನಿಗೆ ನಮಸ್ಕಾರವು. ಮತ್ತು ಸಮುದ್ರಶಾಯಿಯು ವಿಶ್ವರೂಪಿಯು ವಾಸುದೇವ ಸ್ವರೂಪನೂ ಆದ ಪರಮಾತ್ಮನಿಗೆ ನಮಸ್ಕಾರವು. ಪಾತಕಿಗಳ ಪಾಪವನ್ನು ಭಂಜನ ಮಾಡುವವನು, ವೇದ ವಾಕ್ಯಗಳಿಗೆ ಅಧಿಪತಿಯು, ಇಂದಿರಾರಮಣನು, ಯಜ್ಞ ಕರ್ಮಗಳಿಗೆ ಸಾಕ್ಷಿಯು ಮತ್ತು ಯಜ್ಞಪುರುಷನೂ ಆದ ಪರಮಾತ್ಮನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡುವೆವು. ಸಹಸ್ರಾರು ಸಂಖ್ಯೆಯ ಶಿರಸ್ಸುಗಳಿಂದಲೂ ಮತ್ತು ಸಾವಿರಾರು ಸಂಖ್ಯೆಯ
ನಯನಗಳಿಂದಲೂ ಕೂಡಿರುವ ಪರಮಾತ್ಮನಿಗೆ ನಮಸ್ಕಾರವು. ಹಾಗೂ ಸಹಸ್ರ ಸಂಖ್ಯೆಯ ಹಸ್ತಗಳಿಂದಲೂ ಪಾದಗಳಿಂದಲೂ ಶೋಭಿಸಲ್ಪಟ್ಟ ನಾರಾಯಣನನ್ನು ನಮಸ್ಕರಿಸುವೆವು. ತತ್ವಜ್ಞಾನ ರೂಪನು, ಸರ್ವವ್ಯಾಪಕನು ಮತ್ತು ಓಂಕಾರ ರೂಪಿಯೂ ಆದ ಪರಮಾತ್ಮನಿಗೆ ನಮಸ್ಕಾರವು. ಆನಂದ ಸ್ವರೂಪನಾಗಿರುವ ನಿನಗೆ ನಮಸ್ಕಾರವು ಮತ್ತು ಮಾಯಾಬಂಧನದಿಂದ ರಹಿತನಾದ ನಿನಗೆ ವಂದಿಸುವೆವು. ತಿಳಿಯಲು ಅಶಕ್ಯವಾದ ದೇಹವುಳ್ಳವನು, ಗುಣಸಂಗರಹಿತನು, ಪುರುಷಾಕಾರನು, ಪುರಾಣನು ಮತ್ತು ಸತ್ತಾಮಾತ್ರ ರೂಪವಾದ ಸ್ವರೂಪವುಳ್ಳವನೂ ಆದ ನಿನಗೆ ಅನಂತ ನಮಸ್ಕಾರಗಳನ್ನು ಮಾಡುವೆವು. ತತ್ವಜ್ಞಾನ ನಿಷ್ಠೆಯಿಂದ ವೇದ್ಯನು, ಯೋಗಾಭ್ಯಾಸದಿಂದ ಸಂಸ್ಕಾರವನ್ನು ಹೊಂದಿದವರಿಗೆ ಲಭ್ಯನು, ಅದ್ವಿತೀಯನೂ ಆದ ನಿನಗೆ ವಂದನೆಯು. ಧರ್ಮಮಾರ್ಗ, ಜ್ಞಾನ ಮಾರ್ಗಗಳಿಂದ ಹೊಂದಬೇಕಾದವನು ಮತ್ತು ಅವಯವಗಳಿಂದ ವರ್ಜಿತನೂ ಆದ ನಿನ್ನನ್ನು ವಂದಿಸುವೆವು. ಯೋಗಾಭ್ಯಾಸದಿಂದ ಲಭಿಸುವ ವಸ್ತು ಸ್ವರೂಪನು, ಯೋಗಿಗಳಿಗೆ ಈಶ್ವರನೂ ಆದ ನಿನಗೆ ನಮಸ್ಕಾರವು. ಕಾರ್ಯ ಕಾರಣ ರೂಪಗಳನ್ನು ಹೊಂದಿದ ಸಮಸ್ತ ವಸ್ತುಗಳಿಗೆ ಪ್ರಭುವು, ವೇದಗಳಿಂದ ವೇದ್ಯನೂ ಆದ ನಿನಗೆ ನಮಸ್ಕರಿಸುವೆವು. ಜ್ಞಾನ ಸ್ವರೂಪನು, ಸಕಲ ದೋಷ ನಿರ್ಮುಕ್ತನೂ ಆದ ಪರಮಾತ್ಮನಿಗೆ ನಮಸ್ಕಾರವು. ಸಕಲ ಪ್ರಪಂಚ ಯೋಗವುಳ್ಳವನು, ಕಾರಣರೂಪನೂ ಆದ ಪರಮಾತ್ಮನಿಗೆ ನಮಸ್ಕಾರವು. ಹಾಗೂ ಮಾಯಾವಿಯು, ಚರ ಅಚರಗಳ ನಿರ್ಮಾತೃವೂ ಆದ ನಿನಗೆ ನಮಸ್ಕಾರವು. ಮತ್ತು ವರಾಹ ರೂಪವನ್ನು ಧರಿಸಿದ ನಿನಗೆ ನಮಸ್ಕಾರವು. ನರಸಿಂಹನಾಗಿ ಅವತರಿಸಿದ ನಿನಗೆ ವಂದನೆಯು. ವಾಮನ ಮೂರ್ತಿಯಾಗಿ ಕಾಣಿಸಿದ ನಿನ್ನನ್ನು ನಮಸ್ಕರಿಸುವೆವು. ಮತ್ತು ಸರ್ವೇಂದ್ರಿಯ ಪ್ರೇರಕನಾದ ನಿನಗೆ ನಮಸ್ಕಾರವು. ಹಾಗೂ ಸ್ವರ್ಗ ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಕೊಡುವವನು, ತಡೆಯಿಲ್ಲದಂತೆ ಸರ್ವವನ್ನು ವ್ಯಾಪಿಸಿದ ಆತ್ಮವುಳ್ಳವನೂ ಆದ ಪರಮಾತ್ಮನಿಗೆ ವಂದನೆಯು. ಮತ್ತು ಯೋಗಾನುಷ್ಠಾನದಿಂದ ಗಮ್ಯನು, ಯೋಗಿ ಸ್ವರೂಪನು, ಯೋಗ ಸಿದ್ಧಿಯನ್ನು ಕೊಡುವವನೂ ಆದ ನಿನಗೆ ನಮಸ್ಕಾರವು. ದೇವತೆಗಳಿಗೆ ಪ್ರಭುವಾದ ನಿನ್ನನ್ನು ವಂದಿಸುವೆವು. ಮತ್ತು ದೇವತೆಗಳಿಗೆ ಉಂಟಾಗುವ ಆಧ್ಯಾತ್ಮಿಕ ಮೊದಲಾದ ಪೀಡೆಗಳನ್ನು ಶಮನ ಮಾಡಿ ದೇವವೃಂದವನ್ನು ರಕ್ಷಿಸುವ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡುವೆವು. ಷಡ್ಗುಣೈಶ್ವರ್ಯ ಸಂಪನ್ನನಾದ ಸ್ವಾಮಿಯೇ, ನಿನ್ನ ಅನುಗ್ರಹದಿಂದ ಸರ್ವ ಸಂಸಾರ ಬಂಧನಗಳನ್ನು ದೂರ ಮಾಡುವ ತತ್ವಜ್ಞಾನವು ನಮ್ಮಿಂದ ಹೊಂದಲ್ಪಟ್ಟಿದೆ. ಈ ಜ್ಞಾನ ನಿಷ್ಠೆಯನ್ನು ಹೊಂದಿದವರು ಕೈವಲ್ಯವನ್ನು ಅನುಭವಿಸುವರು. ಈ ಪುರಾಣ ಕಥೆಯಿಂದ ಅನೇಕ ಧರ್ಮೋಪದೇಶಗಳು, ಅನೇಕ ಮಹಾತ್ಮರ ವಂಶಗಳು, ಮನ್ವಂತರಗಳು, ಪ್ರಪಂಚದ ಸೃಷ್ಟಿ ರಚನೆಯು, ಪ್ರಪಂಚದ ಪ್ರಳಯಾವಸ್ಥೆಯು ಮತ್ತು ಈ ಬ್ರಹ್ಮಾಂಡದ ವಿಶೇಷ ವಿಸ್ತಾರವು ಶ್ರವಣ ಮಾಡಲ್ಪಟ್ಟಿತು. ನೀನು ಸಮಸ್ತ ಜಗತ್ತಿಗೆ ಸಾಕ್ಷಿ ಸ್ವರೂಪನು, ವಿಶ್ವರೂಪಿಯು, ಪರಮಪುರುಷನು ಮತ್ತು ಜಲಾಶಯಶಾಯಿಯೂ ಆಗಿದ್ದೀಯೆ. ಅನಂತ ರೂಪಗಳಿಂದ ಕೂಡಿರುವ ನೀನು ನಮ್ಮನ್ನು ಉದ್ಧಾರ ಮಾಡಲು ಸಹ ಅರ್ಹನಾಗಿದ್ದೀಯೆ. ನಾವೆಲ್ಲರೂ ನಿನ್ನನ್ನು ಶರಣು ಹೊಂದಿರುವೆವು. ಸೂತಮುನಿಯು ಹೇಳುತ್ತಾನೆ, ವಿಪ್ರೋತ್ತಮರೇ, ಭೋಗ ಮೋಕ್ಷ ಫಲಗಳನ್ನು ಕೊಡುವ ಈ ಕೂರ್ಮ ಪುರಾಣವು
ನನ್ನಿಂದ ನಿಮಗೆ ಸಂಪೂರ್ಣವಾಗಿ ಉಪದೇಶಿಸಲ್ಪಟ್ಟಿದೆ. ಇದನ್ನು ಕೂರ್ಮಮೂರ್ತಿಯಾದ ನಾರಾಯಣನು ಮೊದಲು ಮುನಿಗಳಿಗೆ ಉಪದೇಶ ಮಾಡಿರುವನು. ಈ ಪುರಾಣದಲ್ಲಿ ಆರಂಭದಲ್ಲಿಯೇ ಲಕ್ಷ್ಮೀದೇವಿಯ ಉತ್ಪತ್ತಿಯು ವರ್ಣಿಸಲ್ಪಟ್ಟಿದೆ ಮತ್ತು ವಾಸುದೇವನಿಂದ ಸಮಸ್ತ ಭೂತಗಳನ್ನು ಮೋಹಪಡಿಸುವುದಕ್ಕೋಸ್ಕರ ಲಕ್ಷ್ಮಿಯ ಸಂಘವು ಕಲ್ಪಿಸಲ್ಪಟ್ಟಿರುವುದು. ಮರೀಚಿ ಮುಂತಾದ ಪ್ರಜಾಪತಿಗಳಿಂದ ಸಂಭವಿಸಿದ ಸೃಷ್ಟಿ ವಿಸ್ತಾರವು ಬ್ರಾಹ್ಮಣಾದಿ ವರ್ಣಗಳಿಗೆ ವಿಹಿತವಾದ ಧರ್ಮಗಳು, ಆಯಾಯ ವರ್ಣದವರಿಗೆ ವಿಹಿತವಾದ ವೃತ್ತಿ ಉಪಾಯಗಳು ಮತ್ತು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ಪುರುಷಾರ್ಥಗಳ ಶುಭಕರವಾದ ಲಕ್ಷಣವು ಯಥಾರ್ಥ ರೂಪದಿಂದ ಪ್ರತಿಪಾದಿಸಲ್ಪಟ್ಟಿವೆ. ಬ್ರಹ್ಮದೇವ, ವಿಷ್ಣು ಮತ್ತು ಸರ್ವಜ್ಞನಾದ ಶಂಕರರ ಅಭೇದವು, ಕಾರ್ಯಾನುಸಾರವಾಗಿ ಸಂಭವಿಸುವ ಅವರ ಭೇದವು ಮತ್ತು ಆ ತ್ರಿಮೂರ್ತಿಗಳಲ್ಲಿರುವ ವಿಶೇಷವು ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿವೆ. ಭಗವದ್ಭಕ್ತರ ಲಕ್ಷಣ, ವ್ಯವಹಾರ ಮತ್ತು ಭೋಜನ ಮಾರ್ಗಗಳು ಹಿಂದೆ ಹೇಳಲ್ಪಟ್ಟಿವೆ ಮತ್ತು ವರ್ಣ ಆಶ್ರಮಗಳ ಲಕ್ಷಣವು ಈ ಪುರಾಣದಲ್ಲಿ ತಾತ್ವಿಕವಾಗಿ ವರ್ಣಿಸಲ್ಪಟ್ಟಿವೆ. ಮುನಿಪುಂಗವರೇ, ಮೊದಲನೆಯ ಅಂಡಸೃಷ್ಟಿ, ತರುವಾಯ ಬ್ರಹ್ಮಾಂಡಕ್ಕೆ ಬಾಹ್ಯವಾಗಿರುವ 7 ಆವರಣಗಳ ರಚನೆ ಮತ್ತು ಬ್ರಹ್ಮದೇವನು ಅವನಿಂದ ಆಗುವ ಭೂತ ಸೃಷ್ಟಿಯು ಈ ಪುರಾಣದಲ್ಲಿ ವರ್ಣಿಸಲ್ಪಟ್ಟಿವೆ. ಕಾಲ ಮತ್ತು ಕಾಲಾವಯವಗಳ ಸಂಖ್ಯೆ, ಈಶ್ವರನಲ್ಲಿರುವ ಮಾಹಾತ್ಮ್ಯ, ಜಲಾಶಯದಲ್ಲಿ ಬ್ರಹ್ಮದೇವನು ಶಯನ ಮಾಡಿರುವ ನಿಮಿತ್ತ ಮತ್ತು ಪರಮಾತ್ಮನ ಅನೇಕ ಸಂಜ್ಞಾಂಕನಗಳಿಂದ ತಿಳಿಯುವ ಅವಯವಾರ್ಥ, ಇವುಗಳೆಲ್ಲವೂ ಈ ಪುರಾಣದಲ್ಲಿ ಪ್ರತಿಪಾದಿಸಲ್ಪಟ್ಟಿವೆ. ಹಾಗೂ ವರಾಹ ಅವತಾರದಿಂದ ಮತ್ತೆ ಭೂಮಿಯನ್ನು ಎತ್ತಿರುವುದು, ಮುಖ್ಯ ಮೊದಲಾದ ಅನೇಕ ವಿಧದ ಸೃಷ್ಟಿ, ಮತ್ತೊಂದು ಮುನಿ ಪ್ರಜಾಪತಿಗಳಿಂದ ವಿಸ್ತಾರ ಹೊಂದಿದ ಸರ್ಗ, ಇವುಗಳೆಲ್ಲವೂ ಈ ಪುರಾಣದಲ್ಲಿ ಉಪದೇಶಿಸಲ್ಪಟ್ಟಿವೆ. ರುದ್ರದೇವನ ಸೃಷ್ಟಿಯು, ತಪಸ್ಸಿನಿಂದ ಸಂಭವಿಸಿದ ಮುನಿ ಸೃಷ್ಟಿಯು ಮತ್ತು ತಾಮಸಮನು ಪ್ರಜಾಪತಿಗಿಂತಲೂ ಆದಿಯಲ್ಲಿ ನಡೆದ ಧರ್ಮ ಪ್ರಜಾಪತಿಯು ನಿರ್ಮಿಸಿದ ಸೃಷ್ಟಿಯು ಇಲ್ಲಿ ವರ್ಣಿಸಲ್ಪಟ್ಟಿರುತ್ತವೆ. ಬ್ರಹ್ಮದೇವ, ವಿಷ್ಣು ಇವರಿಗೆ ಮಹತ್ವ ವಿಷಯದಲ್ಲಿ ಉಂಟಾದ ವಿವಾದ ಹಾಗೂ ಬ್ರಹ್ಮದೇವನು ದೇಹದೊಳಗೆ ಪ್ರವೇಶ ಮಾಡಿದುದು ಮತ್ತು ಪದ್ಮಪುಷ್ಪದಿಂದ ಹುಟ್ಟಿ ಜ್ಞಾನಿಯಾದರೂ ಅಜ್ಞಾನಾವಸ್ಥೆಯನ್ನು ಹೊಂದಿದುದು, ಇವುಗಳು ವರ್ಣಿಸಲ್ಪಟ್ಟಿವೆ. ಬ್ರಹ್ಮದೇವನಿಗೆ ಪರಮಪದದಲ್ಲಿ ವಾಸಿಸುವ ವಿಷ್ಣುವಿನಿಂದ ಆದ ಮಹೇಶ್ವರನ ದರ್ಶನ, ಮಾಹಾತ್ಮ್ಯ ಪ್ರಶಂಸೆ ಮತ್ತು ದಿವ್ಯ ದೃಷ್ಟಿಯನ್ನು ಕೊಟ್ಟಿರುವುದು ಮುಂತಾದ ಕಥಾಭಾಗಗಳು ವರ್ಣಿಸಲ್ಪಟ್ಟಿವೆ. ದೇವೋತ್ತಮನಾದ ಶಂಕರನನ್ನು ಪರಮಪೂಜ್ಯ ಸ್ಥಾನದಲ್ಲಿರುವ ಬ್ರಹ್ಮದೇವನು ಪರಿಚಯ ಮಾಡಿಕೊಂಡಿರುವುದು, ಶಂಕರನ ಅನುಗ್ರಹವನ್ನು ಹೊಂದಿರುವುದು ಮತ್ತು ಶಂಕರನ ವರದಾನಗಳು ವರ್ಣಿಸಲ್ಪಟ್ಟಿವೆ. ಮಹಾತ್ಮನಾದ ಶಂಕರನಿಗೂ ವಿಷ್ಣುವಿಗೂ ನಡೆದಿರುವ ಸಂಭಾಷಣೆ ಮತ್ತು ಶಂಕರನು ಕೊಟ್ಟಿರುವ ವರದಾನ ಹಾಗೂ ಪಿನಾಕಾಯುಧಧಾರಿಯಾದ ಶಿವನು ಮೊದಲು ಅಂತರ್ಧಾನವನ್ನು ಹೊಂದಿದುದು, ಇವುಗಳು ಪ್ರತಿಪಾದಿಸಲ್ಪಟ್ಟಿವೆ. ವಿಪ್ರೋತ್ತಮರೇ, ಈ ಪುರಾಣದಲ್ಲಿ ಹಿಂದೆ ಮಧು ಕೈಟಭರೆಂಬ ದಾನವರ ವಧವು ವರ್ಣಿಸಲ್ಪಟ್ಟಿದೆ ಮತ್ತು ಬ್ರಹ್ಮದೇವನು ವಿಷ್ಣುವಿನ
ನಾಭಿ ಕಮಲದಿಂದ ಜನಿಸಿದುದು ವರ್ಣಿಸಲ್ಪಟ್ಟಿದೆ. ಪೂರ್ವದಲ್ಲಿ ಬ್ರಹ್ಮದೇವನೊಡನೆ ವಿಷ್ಣುವಿನ ಐಕ್ಯಾವಸ್ಥೆಯು ಉಪದೇಶಿಸಲ್ಪಟ್ಟಿದೆ ಮತ್ತು ಬ್ರಹ್ಮದೇವನಿಗೆ ಒದಗಿರುವ ಮೂಢಾವಸ್ಥೆಯು ತರುವಾಯ ಶ್ರೀಮನ್ನಾರಾಯಣನಿಂದ ಪ್ರಬೋಧ ಪ್ರಾಪ್ತಿಯು ನಿರೂಪಿಸಲ್ಪಟ್ಟಿವೆ. ಸರ್ವಜ್ಞನೂ ದೇವೋತ್ತಮನೂ ಆದ ಬ್ರಹ್ಮದೇವನು ಆಚರಿಸಿದ ತಪಶ್ಚರ್ಯೆಯು ವರ್ಣಿಸಲ್ಪಟ್ಟಿದೆ ಹಾಗೂ ಬ್ರಹ್ಮದೇವನ ಲಲಾಟ ಭಾಗದಿಂದ ಮಹೇಶ್ವರನು ಪ್ರಾದುರ್ಭಾವವನ್ನು ಹೊಂದಿರುವುದು ಕೀರ್ತಿಸಲ್ಪಟ್ಟಿದೆ. ರುದ್ರದೇವನು ತನಗೆ ತುಲ್ಯವಾದ ರುದ್ರದೇವಗಣವನ್ನು ಸೃಷ್ಟಿ ಮಾಡುವುದನ್ನು ಬ್ರಹ್ಮದೇವನು ನಿಷೇಧಿಸಿದುದು ಮತ್ತು ದೇವೋತ್ತಮನಾದ ಮಹೇಶ್ವರನ ವಿಭೂತಿ, ವರದಾನ, ಯೋಗೋಪದೇಶಗಳು ವರ್ಣಿಸಲ್ಪಟ್ಟಿವೆ. ದೇವೋತ್ತಮನಾದ ವಿಷ್ಣುವಿನ ಅಂತರ್ಧಾನವು ಗರುಡನು ಸ್ವಾಮಿಯ ದರ್ಶನಾರ್ಥವಾಗಿ ತಪಶ್ಚರ್ಯೆ ಮಾಡಿದುದು, ದೇವೋತ್ತಮನ ದರ್ಶನ ಮತ್ತು ಶಂಕರನ ಅರ್ಧನಾರೀಶ್ವರ ಸ್ವರೂಪ ಇವುಗಳು ವರ್ಣಿಸಲ್ಪಟ್ಟಿವೆ. ಪಿನಾಕಾಯುಧವನ್ನು ಧರಿಸಿದವನು ದೇವಾಧಿದೇವನೂ ಆದ ಶಂಕರನಿಂದ ಸತೀದೇವಿಯ ವಿಯೋಗ, ತರುವಾಯ ಸತೀದೇವಿಯು ದಕ್ಷಬ್ರಹ್ಮನ ಪುತ್ರಿಯಾಗಿ ಜನಿಸಿದುದು ವರ್ಣಿಸಲ್ಪಟ್ಟಿದೆ. ಆ ದೇವಿಯು ಮತ್ತೆ ಹಿಮವಂತನಿಗೆ ಪುತ್ರಿಯಾಗಿ ಜನಿಸಿರುವುದು, ದೇವಿಯ ಪರಮಾರ್ಥ ಮಹಿಮೆಯು, ದಿವ್ಯವಾದ ರೂಪದ ಸಾಕ್ಷಾತ್ಕಾರವು ಮತ್ತು ವಿರೂಪಾಕ್ಷನಾದ ಮಹೇಶ್ವರನ ದರ್ಶನವು ವರ್ಣಿಸಲ್ಪಟ್ಟಿವೆ. ಪಾರ್ವತೀದೇವಿಯ ಜನಕನಾದ ಹಿಮವಂತನಿಂದ ರಚಿಸಲ್ಪಟ್ಟ ದೇವಿ ಸಹಸ್ರನಾಮ ಸ್ತೋತ್ರ, ಪ್ರಸನ್ನಳಾದ ಮಹಾದೇವಿಯ ಉಪದೇಶ ಹಾಗೂ ವರಪ್ರದಾನಗಳು ಕೀರ್ತಿಸಲ್ಪಟ್ಟಿರುತ್ತವೆ. ಭೃಗುಮುನಿ ಮುಂತಾದ ಮಹರ್ಷಿಗಳಿಂದ ಆದ ಪ್ರಜಾಸರ್ಗ ವಿಸ್ತಾರ, ರಾಜವಂಶಗಳ ವಿಸ್ತಾರ, ದಕ್ಷ ಪ್ರಜಾಪತಿಯು ಪ್ರಾಚೇತಸನಾದುದು ಮತ್ತು ದಕ್ಷ ಬ್ರಹ್ಮನ ಯಜ್ಞ ವಿಧ್ವಂಸನಗಳು ವರ್ಣಿಸಲ್ಪಟ್ಟಿರುವವು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 99ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.